ಮ್ಯೂಸಿಕ್ ಏನೋ ಕೊಟ್ಟರು. ಆದ್ರೆ ನನಗೆ, ಡೈರೆಕ್ಟರ್ಗೆ, ಇಡೀ ಟೀಮ್ಗೆ ಚಾಲೆಂಜಿಂಗ್ ಆಗಿದ್ದು ಅಷ್ಟು ಚೆನ್ನಾಗಿ ಸಾಂಗ್ಸ್ ಕೊಟ್ಟಿದ್ದಾರೆ. ಅದರ ವಿಜುವಲ್ ಆಗು ಅಷ್ಟೇ ಚೆನ್ನಾಗಿ ಪಿಕ್ಚರೈಸ್ ಮಾಡಬೇಕು, ಅಷ್ಟೇ ಚೆನ್ನಾಗಿ ನಾನು ಪರ್ಫಾರ್ಮ್ ಮಾಡ್ಬೇಕಂತ. ಹಾಗಾಗಿ ತುಂಬಾ ಚಾಲೆಂಜಿಂಗ್ ಅನ್ನಿಸ್ತು ಎಲ್ಲ ಸಾಂಗು ಸಹ. ಕಣ್ಣೀರೇ ನಿಲ್ಲು ಕಣ್ಣಲ್ಲೇ ಅನ್ನೋ ಒಂದು ಪ್ಯಾಥೋ ಸಾಂಗು ನಮಗೆ ತುಂಬಾ ಇಷ್ಟ ಆಗಿದೆ ಅಂತ. ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಅವರು ಸಹ ತುಂಬಾ ಅಪ್ರಿಷಿಯೇಟ್ ಮಾಡಿದ್ರು. ಥ್ಯಾಂಕ್ ಯು ಅವರು. ಹಾಗೇನೆ ಡೈರೆಕ್ಟರ್ ಸಹ ತುಂಬಾ ಖುಷಿ ಪಟ್ಟಿದ್ದಾರೆ. ಆ ಸಾಂಗ್ ವಿಶೇಷತೆ ಏನು ಅಂದ್ರೆ ತುಂಬಾ ಅಂಡರ್ ಪ್ಲೇ ಮಾಡಬೇಕಾಗಿತ್ತು. ಬೇರೆ ಸಾಂಗ್ ಇದ್ರೆ ಕೊರಿಯೋಗ್ರಫಿ ಇರುತ್ತೆ, ಡಾನ್ಸ್ ಮೂವ್ಮೆಂಟ್ಸ್ ಇರುತ್ತೆ, ಹಾಗೋ ಕ್ಯಾರಿ ಓವರ್ ಆಗುತ್ತೆ. ಆದ್ರೆ ಅಂಡರ್ ಪ್ಲೇ ಮಾಡೋದು ತುಂಬಾ ಕಷ್ಟದ ಕೆಲಸ. ಅದರಲ್ಲಿ ಇಡೀ ತಂಡ ನನ್ನ ಬಗ್ಗೆ ಒಳ್ಳೆ ಮಾತಾಡಿದೆ. ಹಾಗಾಗಿ ನನ್ನ ತಂಡಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇದೆ ಅಷ್ಟೇ ಚೆನ್ನಾಗಿ ಮ್ಯೂಸಿಕ್ ಇದೆ. ಮತ್ತೊಂದು ಸಾಂಗ್ ನ ಚಿಕ್ಕಮಗಳೂರಲ್ಲಿ ಶೂಟ್ ಮಾಡಿದ್ದೀವಿ. ಉಳಿದಾಗೆ ಇವತ್ತು ನಾನು ಮಾತಾಡೋದಕ್ಕಿಂತ ಹೆಚ್ಚಾಗಿ ನನ್ನ ಗೆಳೆಯ ಅನೂಪ್ ಮಾತಾಡ್ಬೇಕಂತ ಕೇಳ್ಕೊಳ್ತೀನಿ. ಪ್ಲೀಸ್ ವೆಲ್ಕಮ್. ಎಲ್ಲರಿಗೂ ನಮಸ್ಕಾರ. ಈ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ವಿಷಯಗಳಿದೆ. ಸೊ ನಿಮ್ಗೆ ಬೋರ್ ಆಗ್ದಾಗ ಮಾತಾಡೋಕೆ ಪ್ರಯತ್ನ ಪಡ್ತೀನಿ. ಫಸ್ಟ್ ಆಫ್ ಆಲ್, ಇದು ತುಂಬಾ ದಿನಗಳಿಂದ ನನ್ನ ತಿಂಗಳುಗಳಿಂದ ವೆಯ್ಟ್ ಮಾಡ್ತಿರೋ ಚಿತ್ರ. ಇದು ಆಡಿಯೋ ರಿಲೀಸ್ ಆಗಲಿ, ಸಿನಿಮಾ ರಿಲೀಸ್ ಆಗಲಿ. ಫಸ್ಟ್ ರವೀಂದ್ರ ಸರ್ಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಆಮೇಲೆ ಇನ್ ದ ಪ್ರೋಸೆಸ್ ಸಿನಿಮಾ ಮಾಡಬೇಕಾದ್ರೆ ನಾನೇನಾದ್ರೂ ಹರ್ಟ್ ಮಾಡಿದ್ರೆ ಅವ್ರಿಗೆ ಐ ಆಮ್ ಸಾರಿ. ಮತ್ತೆ ಬನ್ನಿ ಪ್ರೀತಿಸೋಣ. ಮತ್ತೆ ಇನ್ನೊಂದು ಅವಕಾಶ ಕೊಟ್ರೆ ಪ್ರೀತಿಯಿಂದ ಮಾಡ್ತೀನಿ. ಓಕೆ. ಮತ್ತೆ ಈ ಸಿನಿಮಾ ಬಗ್ಗೆ, ಹಾಡುಗಳ ಬಗ್ಗೆ ಹೇಳ್ಬೇಕು ಅಂದ್ರೆ, ಈ ಸಿನಿಮಾ ಹಾಡುಗಳು ವಿಭಿನ್ನವಾಗಿದೆ, ವಿಶೇಷವಾಗಿದೆ ಅಂತ ತುಂಬಾ ನಾನು ಹೇಳಲ್ಲ. ಒಂದೊಂದು ಸಾಂಗ್ ಒಂದೊಂದು ಫೀಲ್ ಅಲ್ಲಿ ಇದೆ. ಅಂದ್ರೆ ಒಂದ್ ಸಾಂಗ್ ಅಲ್ಲಿ ಭಕ್ತಿ ಇರುತ್ತೆ, ಇನ್ನೊಂದು ಸಾಂಗ್ ಅಲ್ಲಿ ಪ್ರೀತಿ ಇರುತ್ತೆ, ಇನ್ನೊಂದು ಸಾಂಗ್ ಅಲ್ಲಿ ಸ್ನೇಹ ಇರುತ್ತೆ, ಇನ್ನೊಂದು ಸಾಂಗ್ ಅಲ್ಲಿ ವಿಶ್ವಾಸ ಇರುತ್ತೆ, ಇನ್ನೊಂದು ಸಾಂಗ್ ಅಲ್ಲಿ ನೋವು ಇರುತ್ತೆ. ಸೊ ಈ ತರ ಒಂದೊಂದು ಸಾಂಗ್ ಒಂದೊಂದು ಫೀಲ್ ಅಲ್ಲಿ ಮಾಡಿಸಿದ್ದಾರೆ. ಸ್ವಲ್ಪ ಹಾಗೆ ಬಗ್ಗೆ ಬನ್ನಿ. ಸರಿ, ನಾವು ಸ್ವಲ್ಪ ಹತ್ರ ಬನ್ನಿ ಸರ್. ಬನ್ನಿ ಸರ್, ಸ್ವಲ್ಪ ಬಗ್ಗೆ ಬನ್ನಿ ಸರ್. ಕ್ಲೋಸ್ 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 ನಡಿ. ಒಂದಿನ ನನ್ನ ಸ್ನೇಹಿತ ರವೀಂದ್ರ ಕರ್ದ ಒಂದು ಹಾಡು ಬರೀಬೇಕು ಅಂತ ಬಾರು ಅಂತ ಹೇಳಿ ಅಲ್ಲಿ ಹೋಗಿ ಕೂತ್ಕೊಂಡೆ. ಮನಸ್ಸಿಗೆ ಬಂದು ಸಾಲುಗಳನ್ನು ಹೇಳಿದೆ. ಅದೇ ಒಂದು ಹಾಡ ಹೋಗಿದೆ ಅಂತ ನಂಗೆ ಈಗಲೇ ಗೊತ್ತಾಗ್ತಾ ಇರೋದು. ಹಾಗಾಗಿ ನನಗೆ ಆಶ್ಚರ್ಯ ಆಗ್ತಾ ಇದೆ. ಬಟ್ ಏನಾದ್ರೂ ಈಗ ಇವತ್ತಿನ ನಾಯಕ ಅನೂಪ್ ಸಿಲ್ವನ್ ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಗಳು. ಹಾಡುಗಳನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಮನಮುಟ್ಟು ರೀತಿಯಲ್ಲಿ ಅಲ್ಲಿನ ಪದಗಳಿಗೆ ರಾಗ ಸಂಯೋಜನೆ ಮಾಡಿದ್ದಾರೆ. ಇದು ತುಂಬಾ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಹೋಗೋದಕ್ಕೆ ಪ್ರತಿ ಸಾಂಗು ಹೆಲ್ಪ್ ಮಾಡುತ್ತೆ. ಸಾಂಗ್ ಅನ್ನ ನಾನು ಸಿನಿಮಾಗೆ ಅನಗತ್ಯವಾಗಿ ಎಲ್ಲೂ ತುರುಕಿಲ್ಲ. ಅಗತ್ಯವಾಗಿ ಬೇಕಾಗಿರಬೇಕಾದ್ರೆ ಪ್ರತಿ ಹಂತದಲ್ಲೂ ಕೂಡ ಕತೆ ಎಲ್ಲೂ ನಿಂತ್ಕೋಬಾರ್ದು ಅನ್ನೋ ಕಾರಣದಲ್ಲಿ ಕಥೆನ ಮುಂದೆ ತಗೊಳ್ಳುವಂತ ಕ್ಯಾರೆಕ್ಟರ್ಗಳನ್ನ ಸಾಂಗ್ ಮಾಡುತ್ತೆ. ಸೊ ಪ್ರತಿ 15ರಿಂದ 20 ನಿಮಿಷಕ್ಕೊಂದೊಂದು ಸಾಂಗ್ ಅನ್ನ ನಾನು ಕೊಡೋ ಪ್ರಯತ್ನ ಮಾಡಿದ್ದೀನಿ. ಮೊದಲನೇದಾಗಿ ಜೂಜುಬಾ ಅನ್ನೋ ಒಂದು ಪದ ಪ್ರಯೋಗ ನಾನು ಈ ಸಿನಿಮಾದಲ್ಲಿ ಮಾಡಿಸಿದ್ದೀನಿ. ಅದೊಂದು ಈ ಸಾಂಗು ಇಬ್ರು ಗಂಡ ಹೆಂಡತಿ, ಹೊಸದಾಗಿ ಮದುವೆ ಆಗಿರೋ ಒಬ್ಬ ಗಂಡ ಹೆಂಡತಿಗಳು ನಡುವೆ ಚಿತ್ರೀಕರಣಗೊಂಡಿರೋ ಸಾಂಗ್ ಇದು.
ಸೊ ಸುಮಾರು ಭಾವನೆಗಳನ್ನ ವ್ಯಕ್ತಪಡಿಸ್ಬೇಕು ಗಂಡ ಹೆಂಡತಿಗಳ ಮಧ್ಯ. ಸೊ ಆ ಭಾವನೆಗಳನ್ನ ಯಾವ ರೀತಿಲಿ ವ್ಯಕ್ತಪಡಿಸ್ಬೇಕು ಅಂದ್ರೆ, ಸೊ ಕೆಲವು ಭಾವನೆಗಳನ್ನ ಓಪನ್ ಆಗಿ ಗಂಡ ಹೆಂಡತಿಗಳ ಮಧ್ಯೆ, ಈಗ ಸಮಾಜದಲ್ಲಿ ಆಗ್ಲಿ ಹೊರಗಡೆ ಆಗ್ಲಿ ಕೆಲವು ಅರ್ಥಗಳನ್ನ ಓಪನ್ ಆಗಿ ಹೇಳಕ್ ಆಗದೆ ಇರ್ಬೋದು, ಅಥವಾ ಭಾವನೆಗಳನ್ನ ಪೂರ್ತಿ ವ್ಯಕ್ತಪಡಿಸಿ ಬಿಡಿಸಿ ಹೇಳಕ್ ಆಗದೆ ಇರ್ಬೋದು ಅಂತ ವರ್ಡ್ಗಳನ್ನ, ಸುಮಾರು ಭಾವನೆಗಳನ್ನ ಬರೀ ಜೂಜುಬಾ ಅಂದ್ರೆ ಇನ್ಫ್ಯಾಕ್ಟ್ ಕರೆಕ್ಟ್ ಆಗಿ ನನ್ನ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಡ್ಯಾಶ್. ಜೂಜುಬಾ ಅನ್ನೋ ಪದ ಅಂದ್ರೆ ಡ್ಯಾಶ್. ಆ ಪದದಲ್ಲಿ ನೀವು ಏನ್ ಬೇಕಾದ್ರೂ ಊಹಿಸ್ಕೊಳ್ಳಿ, ಏನ್ ಬೇಕಾದ್ರೂ ಕಲ್ಪನೆ ಮಾಡ್ಕೊಳ್ಳಿ. ಸೊ ಸಾಮಾನ್ಯವಾಗಿ ಸೊ ಖಂಡಿತವಾಗ್ಲೂ ಆಗುತ್ತೆ. ಜೂಜುಬಾ ಅಂದ್ರೆ ಡ್ಯಾಶ್. ಅದರಲ್ಲಿ ನನಗೆ ಸೊ ಡಾರ್ಲಿಂಗ್ ನಂಗೂ ನಿಂಗೂ ಆಗೋಯ್ತು ಜೂಜುಬಾ ಅಂತ ಶುರು ಆಗುತ್ತೆ. ಸೊ ಆ ಪದದಲ್ಲಿ ಜೂಜುಬಾ ಅಂದ್ರೆ ಏನಂದ್ರೆ, ನನ್ನ ರೀತಿಲಿ ಬೇರೆಯವ್ರು ಯಾವುದೇ ರೀತಿ ಅರ್ಥ ಮಾಡ್ಬೋದ, ನನ್ನ ರೀತಿಲಿ ನನ್ನ ಪ್ರಯತ್ನ ನಂಗೂ ನಿಂಗೂ ಪ್ರೀತಿ ಆಗೋಯ್ತು ಅಂತ. ಆ ಪ್ರೀತಿ ಆದ್ಮೇಲೆ ನೆಕ್ಸ್ಟ್ ಹಂತದಲ್ಲಿ 6 ತಿಂಗಳು ಅವರ ಜೀವನದಲ್ಲಿ ಹೇಗೆ ನಡೆಯುತ್ತೆ ಅನ್ನೋದನ್ನ ಜೂಜುಬಾ ಅನ್ನೋ ಪದಗಳಲ್ಲಿ ನಾನು ತುಂಬಿಸ್ಕೊಂಡು ಹೋಗಿದ್ದೀನಿ.